ಯೋ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಥ್ರಿಲ್ಸ್ ವಿತ್ HK. ಈ ವ್ಲಾಗಲ್ಲಿ ಏನಿಲ್ಲ, ಬರೀ ಒಂದು ಬ್ರೇಕ್ಫಾಸ್ಟ್ ರೈಡ್ ಅಷ್ಟೇ. ವೈಶಾಲಿಗೆ ಹೋಗ್ತಾಯಿದ್ದೀನಿ ಇವಾಗ. ನಾನು ರೈಡಿಂಗ್ ಗೇರ್ಸ್ ಏನು ಹಾಕಿಲ್ಲ, ಬರೀ ಒಂದು ಗ್ಲೌಸ್ ಹಾಕಿದ್ದೀನಿ ಅಷ್ಟೇ. ಹೆವಿ ಸೆಕೆ ಗುರು, ಬೆಳಗ್ಗೆ ಏನು ಮಾಡಲಿ. ಆ ರೈಡಿಂಗ್ ಗೇರ್ಸ್ ಆ ವೆಯ್ಟ್ ಹಾಕ್ಕೊಂಡು ಓಡಾಡೋಷ್ಟಲ್ಲಿ ಅಷ್ಟೇ ಎದೆ ಹೊಡ್ಕೊಂಡ್ಬಿಡ್ತಿದೆ ಈ ಬಿಸಿಲಿಗೆ. ಅದಕ್ಕೆ ಯಾವುದಕ್ಕೂ ಒಂದು ಚೇಂಜ್ ಇರಲಿ ಅಂತ ಸುಮ್ಮನೆ ಒಂದು ಟಿ ಶರ್ಟ್ ಹಾಕ್ಕೊಂಡು ಅಷ್ಟೇ. ಆದರೆ ಇದು ಯಾವ್ದಾರ ಜಾಕೆಟ್ ಹಾಕ್ಕೊಳ್ಳೇಬೇಕು ಗುರು, ಇಲ್ಲ ಅಂದರೆ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಡಬಲ್ ನನ್ನ ಕತ್ತಿಗೆಲ್ಲ ಅವಾಗಿಂದ ಏಟು ಬೀಳ್ತೈತೆ. ಅದು ಏನು ಏಟು ಬೀಳ್ತೈತೆ ನನಗೂ ಅರ್ಥ ಆಗ್ತಾಯಿಲ್ಲ. ಫುಲ್ ಚುರು ಅಂತೈತೆ ಕತ್ತಲ್ಲ ನಂದು. ಯಪ್ಪ, ಯಾವನ ಇದರಲ್ಲಿ. ದಿಸ್ ಇಸ್ ದ ಪವರ್ ಆಫ್ ಡೌನ್ ಶಿಫ್ಟಿಂಗ್. ಇಂಜಿನ್ ಬ್ರೇಕಿಂಗ್ ಅದಕ್ಕೆ ಮಾಡಬೇಕು ಅನ್ನೋದು ನೋಡಿ. ಇಷ್ಟೊತ್ತು ಬ್ರೇಕ್ ನಾನು ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗ್ಬಿಟ್ಟೆ ಏನು ಮಾಡಬೇಕು ಅಂತ. ಆಮೇಲೆ ಇಂಜಿನ್ ಬ್ರೇಕಿಂಗ್ ಮಾಡಿದೆ. ಇನ್ನೊಂದು ಹೇಳ್ಬೇಕಿತ್ತು ಈ ಝೊಮ್ಯಾಟೋದವ್ರ ಬಗ್ಗೆ. ಮೊನ್ನೆ ಏನಾಯಿತು, ಈ KFCಯಿಂದ ಒಂದು ಆರ್ಡರ್ ಮಾಡಿದ್ದೆ ನಾನು. ಓಕೆನಾ, ಒಂದು ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದೆ KFCಯಿಂದ. ಎಂಥ ಕಿತ್ತೋದು ನನ್ನ ಮಕ್ಕಳು ಅಂದರೆ ಈ ಝೊಮ್ಯಾಟೋ ಡೆಲಿವರಿ ಬಾಯ್ಸು. ಆದರೆ ಎಲ್ಲರಿಗೂ ಹೇಳ್ತಾನೆ, ಒಂದು ಸ್ವಲ್ಪ ಜನ ಇದ್ದಾರೆ ಕಿತ್ತೋದು ಚಪ್ಪರ್ ನನ್ನ ಮಕ್ಕಳು. ಎಂಥ ನನ್ನ ಮಕ್ಕಳು ಅಂದರೆ ಆರ್ಡರ್ ಇಸ್ಕೊಂಡವನೇ ಹೋಗ್ಬಿಟ್ಟು KFCಯಿಂದ ಈಸ್ಕೊಂಬಿಟ್ಟು, ರಾಜ ಫೋನ್ ಇಲ್ಲ ಏನಿಲ್ಲ, ಸ್ವಿಚ್ ಆಫ್ ಫೋನು. ನಾನು ಆರ್ಡರ್ ಮಾಡಿದ್ದು ಯಾವಾಗ 11 o'clock ನೈಟ್ ಏನೋ ಆರ್ಡರ್ ಮಾಡಿದ್ದು. 1 ಗಂಟೆ ಆಗ್ತಾ ಬಂತು, ನನ್ನ ಮಗಂದು ಆರ್ಡರೇ ಬಂದಿಲ್ಲ. ಅವ್ನು ಕಾಲ್ ಮಾಡಿದ್ರೆ ಕಾಲು ಪಿಕ್ ಮಾಡ್ತಾಯಿಲ್ಲ. ಆಮೇಲೆ ಏನಪ್ಪ ಅಂದ್ಬಿಟ್ಟು ಡೈರೆಕ್ಟ್ KFCಗೆ ಹೋಗ್ಬಿಟ್ಟೆ. ನಾನು KFCಗೆ ಹೋಗಿ ವಿಚಾರಿಸ್ಕೆ, ಇಲ್ಲ ಸರ್ ಆರ್ಡರ್ ತೊಗೊಂಡು ಹೋಗ್ಬಿಟ್ಟವ್ರೆ ಅಂತ ಹೇಳಿದ್ರು. ಆರ್ಡರ್ ತೊಗೊಂಡವ್ರ ಮತ್ತೇನೋ ಕಾಲ್ ಪಿಕ್ ಮಾಡ್ತಾಯಿಲ್ಲ. ಅದೇ ನಾನು KFC ಅವ್ನ ಮೇಲೆ ಕಿರ್ಚಾಡ್ತಾ ಇದ್ದೀನಿ. ಅವನ ಮೇಲೆ ನನಗೆ ಹೆವಿ ಸಿಟ್ಟು ಬಂದ್ಬಿಡ್ತು ನಿನ್ನೆ. ಯಾಕಂದರೆ ಇದು 3ನೇ ಸಲ ಆಗ್ತಿರೋದು ನನಗೆ. ಇದೇ ಥರ ಆರ್ಡರ್ ಎತ್ಕೊಂಡು ನನ್ನ ಮಕ್ಕಳು ಇದು ಮಾಡಿರೋದು. ಆಮೇಲೆ ಏನಾಯಿತು, ಆಮೇಲೆ ಅವನ ಹತ್ರ ಹೋಗಿ ಜಗಳ ಆಡ್ಕೊಂಬಂದೆ KFC ಅವನ ಹತ್ರ. ಆಮೇಲೆ ಇದು ಫೋನ್ ಮಾಡ್ತಾಯಿದ್ದೀನಿ, ಫೋನ್ ಸ್ವಿಚ್ ಆಫು. ಆಮೇಲೆ ನೋಡಿದೆ ಇದು ಏನದು, ಈ ಕಸ್ಟಮರ್ ಕೇರಿಗೆ ಫೋನ್ ಮಾಡಿದೆ. ಇದು ಝೊಮ್ಯಾಟೋದು ಕಸ್ಟಮರ್ ಕೇರಿಗೆ ಫೋನ್ ಮಾಡಿದ್ರೆ ಅವ್ನು ನೋಡಿದ್ರೆ ಅವರು ಕಾಲ್ ಮಾಡ್ತಾವ್ರಂತೆ ಝೊಮ್ಯಾಟೋ ಕಡೆಯಿಂದನೂ. ಆದರೂ ಸ್ವಿಚ್ ಆಫ್ ಅಂತ ಬರ್ತೈತಂತೆ ಫೋನು. ಆಮೇಲೆ ಬೈದೆ ಹೋಗ್ಬಿಟ್ಟೆ ಝೊಮ್ಯಾಟೋದವ್ರಿಗೆ, ಇಂಥ ಕಿತ್ತೋದು ನನ್ನ ಮಕ್ಕಳನ್ನೆಲ್ಲ ಏನು ಹಿಡ್ಕೊತೀರಾ ಕೆಲಸಕ್ಕೆಲ್ಲ. ನಮ್ಮ ಮಗ ಇದು 3ನೇ ಸಲ ಆಗ್ತಾ ಇರೋದು ನಂದು. ಏನು ಮರ್ಯಾದೆ ಇದು ನಿಮ್ಗೆ, ಅದು ಇದು ಅಂತೆಲ್ಲ ಬೈದಾಕ್ಬಿಟ್ಟೆ ಸರಿಯಾಗಿ. ಆಮೇಲೆ ಸಾರಿ ಕೇಳ್ಕೊಂಡು ರೀಫಂಡ್ ಆಗುತ್ತೆ ಅಮೌಂಟು. ಆಮೇಲೆ ಸಾರಿ ಸರ್ ಅಂದ್ಕೊಂಡು ಆಮೇಲೆ ಅಮೌಂಟ್ ರಿಫಂಡ್ ಮಾಡ್ದ. ಇದು 3ನೇ ಸಲ ಆಗ್ತಾ ಇರೋದು ನನಗೆ. ಎಂಥ ಸ್ವಿಗ್ಗಿಯಿಂದ ಆರ್ಡರ್ ಮಾಡಿದಾಗ ಯಾವತ್ತೂ ಹಿಂಗೆ ಆಗಿರಲಿಲ್ಲ. ಈ ಝೊಮ್ಯಾಟೋ ಕಿತ್ತೋದು ನನ್ನ ಮಕ್ಕಳು, ಚಪ್ಪರ್ ನನ್ನ ಮಕ್ಕಳು. ಹೊಟ್ಟೆಗೆ ಅನ್ನ ತಿಂತಾರೆ, ಎಲ್ಲಿ ತಿಂತಾರೆ ಅಂತಲೇ ಗೊತ್ತಿಲ್ಲ. ನಮ್ಮ ದುಡ್ಡೇ ಬೇಕಾ ತಿನ್ನೋಕ್ಕೆ ನಮ್ಮ ಮಕ್ಕಳು ಅವ್ರಿಗೆಲ್ಲ. ಅದೇ ಬೇರೆ ಈ ನನ್ನ ಮಕ್ಕಳು ಡೆಲಿವರಿ ಚಾರ್ಜಸ್ಸು, GST ಅಂದ್ಕೊಂಡು ಸಾಯ್ತಾರೆ ಕಿತ್ತೋದು ನನ್ನ ಮಕ್ಕಳು ಮಾಡೋದಿಂಥ ಕೆಲಸಗಳು. ಹೆಂಗೆ ಗುಡ್ದೋಯ್ತೋ ಗೊತ್ತಾ ನನಗಂತೂ. ನಾನು ಹೇಳ್ತೀನಿ, ಝೊಮ್ಯಾಟೋದಿಂದ ಏನು ಆರ್ಡರ್ ಮಾಡೋಕೆ ಹೋಗ್ಬಿಡಿ. ಕಿತ್ತೋದು ಆ್ಯಪು ಝೊಮ್ಯಾಟೋ ಆ್ಯಪು. ಸುಮ್ಮನೆ ನಿಮ್ಮದು ಇದೇ ಥರ ಆಗುತ್ತೆ ರೋದನೆಗಳು. ಕತ್ತಲ್ಲಿ ಚೈನ್ ಬೇರೆ ಐತೆ, ನಮ್ಮ ಮಗಂದು ಎಲ್ಲಿ ಆರ್ಬಿಡುತ್ತಂತ ಭಯ ಆಗ್ತಿತ್ತು ನನಗೆ ಸ್ಪೀಡಲ್ಲಿ.
ಈ ಥರ ಜಂಕ್ಷನ್ ಬಂದಾಗ ನನ್ನ ಮಗನ್ ಯಾವನ್ ಎಲ್ಲಿಂದ ಬಂದ್ಬಿಡ್ತಾನೆ ಅಂತಾನೆ ಗೊತ್ತಾಗಲ್ಲ. ಸಡನ್ ಆಗಿ ಬಂದ್ಬಿಟ್ರೆ ಬೈಕ್ ಬಂದ್ಬಿಡುತ್ತೆ ಎಲ್ಲ. ಅಯ್ಯೋ ಲೆಫ್ಟಿಂದಾನೋ ಬರ್ತಾವನೆ, ರೈಟಿಂದಾನೋ ಬರ್ತಾವನೆ. ಅಯ್ಯೋ ಅಪ್ಪ, ಅದಕ್ಕೆ ಆಕ್ಸಿಡೆಂಟ್ ಝೋನ್ ಅಂತ ಕರೆಯೋದಿದ್ನ. ಏನು ಗೊತ್ತಾ, ಇಲ್ಲಿರೋರ್ಗೆ ಪೇಷನ್ಸ್ ಇಲ್ಲ ಸ್ವಲ್ಪ. ಒಂದು ಸ್ವಲ್ಪ ಗಾಡಿ ಬರ್ದೈತೆ ಹೋಗ್ಬಿಡ್ಲಿ ಬಿಡು ಅಂತ. ಅದಕ್ಕೆ ಬೈಕ್ಗೆಲ್ಲ ಎಕ್ಸಾಸ್ಟ್ ಹಾಕ್ಬೇಕು, ಸೌಂಡಿಗೆ ಯಾವನೂ ಅಡ್ಡ ಬರಲ್ಲ. ಡುಂಗ್ ಕುಟುಕುಂಡುಂ 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 ಕುಟುಕುಂಡುಂ. Did it make fat cigars, pulled up like a chick, support cars, terror tools, I can't bear. I'm a motherfucking millionaire, more in the days, more than nuts, I get dirty money, so my boss, red, the planet, I'm a motherfucking millionaire. ಹೇಳ್ಬೇಕಂದ್ರೆ ದುವಾ ಥರ ಹೇಳಲ್ಲ, ಅಷ್ಟೊಂದು ಬರಲ್ಲ ಸ್ಪೆಷಲ್ ಆಗಿ. ಬಂದರೆ ವೈಶಾಲಿಗೆ ಬರುತ್ತೆ. ನನಗೆ ಅನ್ಸ್ದಂಗೆ ಇವತ್ತು ವೈಶಾಲಿಲಿ ಬಂದಿರೋದು ಡ್ಯೂಟಿಯನ್ನೇ ಜನ. ಹೇಳಿಲ್ವಾ ಎಂಥದ್ದು ಇಲ್ಲ. ಬೆಸ್ಟ್ ವೈಶಾಲಿ. ಅಯ್ಯಯ್ಯೋ, ಯಾವುದು ಇದು ವೈಶಾಲಿ, ಯಾವಾಗ ನೋಡ್ರು ಖಾಲಿ ಹೊಡಿತಿರುತ್ತೆ. ಆ ಕಡೆ ಎಲ್ಲಾದ್ರೂ ಹಾಕೋಣ. ನಂದು ಒಂದೇ ಒಂದು ಬೈಕ್ ಮಾತ್ರ ಯಾಕೆ ಸಪ್ರೇಟ್ ಆಗಿರಲಿ. ಇಲ್ಲ ಹಾಕೋಣ. ಓಹೋ, R1 ಬಂದೈತೆ. ಓ AMG, ಇದು ಬೆನ್ಸು. ಯಾವ್ಯಾವ್ದು ಬಂದೈತೆ? Hayabusa 10R, CBR R1, 4R, 1250, 6R ಒಂದು, ಇನ್ನೊಂದು GSI. ಅಲ್ಲೊಂದು ಒಳ್ಳೆ ಕಾರ್ ಮಾತ್ರ ಬಂದೈತೆ ಅಷ್ಟೆ. ಏನು ಇತ್ತೀಚೆಗೆ ವೈಶಾಲಿಗೆ ಯಾರೂ ಬರ್ತಾನೆ ಇಲ್ಲಪ್ಪ, ಮುಂಚೆ ಮಸ್ತಾಗಿ ಬರ್ತಿದ್ರು. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗೀತು, ಹೊರಡ್ತೇನೆ ಇಲ್ಲಿಂದ. ಸೊ ಈ ಬ್ಲಾಗ್ ಏನಿಲ್ಲ, ಸುಮ್ಮನೆ ಬ್ರೇಕ್ಫಾಸ್ಟಿಗೆ ಬಂದಲ್ಲ, ಸರಿ ಆಯಿತು ಒಂದು ಬ್ಲಾಗ್ ಮಾಡೋಣ ಅಂತ ಮಾಡಿದೆ ಅಷ್ಟೇ. ಫಸ್ಟು ಒಂದು ಸೂಪರ್ ಬೈಕ್ ತೊಗೊಬೇಕಪ್ಪ, ಸಾಕಾಯಿತು RR310 ನನಗೆ. ಎಷ್ಟಂತ ಒಂದೇ ಸ್ಪೀಡಲ್ಲಿ ಹೋಗೋದು, 160 ಅಂದ್ಕೊಂಡು. ದ ಸ್ಯಾಡ್ ರಿಯಾಲಿಟಿ ಸೂಪರ್ ಬೈಕ್ ಇದ್ರೇ ಬೆಲೆ ನಿಮಗೆಲ್ಲ. ಈ ಥರ ಬೈಕ್ಸ್ ಇಟ್ಕೊಂಡ್ರೆ ಏನು ಬೆಲೆನೂ ಇಲ್ಲ. ಅವಾಗೆಲ್ಲ ಈ ಥರ ಬೈಕ್ಸ್ ಇದ್ರೂ ಬೆಲೆ ಇತ್ತು, ಬಟ್ ಇವಾಗಿನ ಇದಕ್ಕೆ ಸೂಪರ್ ಬೈಕ್ಸ್ ಹಿಡ್ಕೊಂಡ್ರೇ ಬೆಲೆ. ಇವಾಗ ನೋಡಿ, ಒಂದು ಲೈಕ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಎಲ್ಲ ಕಮ್ಮಿನೇ, ಜಾಸ್ತಿ ಏನಿಲ್ಲ. ಅದೇ ನೀವು ಸೂಪರ್ ಬೈಕ್ಸ್ ಇಟ್ಕೊಂಡಿದ್ರೆ ಇಷ್ಟರಲ್ಲಿ ನೀವು ಡಬ್ಬಾ ಥರ ಬ್ಲಾಗ್ ಮಾಡಿದ್ರೂ ಒಳ್ಳೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಇರ್ತಾರೆ, ಲೈಕ್ಸು ಒಳ್ಳೆ ಬರುತ್ತೆ. ನೋಡೋಣ, ಆದಷ್ಟು ಬೇಗ ಒಂದು ಸೂಪರ್ ಬೈಕ್ ಇಳಿಸೋಣ. ಅದು ಯಾವಾಗ ಇಳಿಸ್ತೀನೋ ನನಗೂ ಗೊತ್ತಿಲ್ಲ. ಈ ಬೈಕ್ನ ಮೇಂಟೈನ್ ಮಾಡೋಕ್ಕೆ ಓದಾಡ್ತೀನಿ. ಇನ್ನು ಸೂಪರ್ ಬೈಕ್ಸ್ ಎಲ್ಲ ತೊಗೊಂಬಿಟ್ಟು ಅದನ್ನು ಮೇಂಟೈನ್ ಮಾಡೋಷ್ಟರಲ್ಲಿ ನೋಡೋಣ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ, ಆ ಟೈಮ್ ಬಂದಾಗ ಫುಲ್ ಅವಳಿ. ಸೊ ಅಷ್ಟೇ ಬಾಯ್ಸ್, ಈ ಬ್ಲಾಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾವ ಥರ ಬ್ಲಾಗ್ ಬೇಕು ನೀವೇ ಹೇಳ್ರಯ್ಯ, ನಾನೇ ಕನ್ಫ್ಯೂಸ್ ಆಗಿಬಿಡ್ತೀನಿ, ಏನು ಮಾಡ್ಬೇಕಂತಾನೆ ಅರ್ಥ ಆಗಲ್ಲ ಬ್ಲಾಗ್ಸಲ್ಲಿ. ಅದಕ್ಕೆ ಏನು ಥರ ಬ್ಲಾಗ್ ಬೇಕಂದ್ರೆ ನೀವು ಹೇಳಿದ್ರೆ ನನಗೂ ಈಸಿ ಆಗುತ್ತೆ ಮಾಡೋಕ್ಕೆ.
ನಿಮ್ಗೆ ಯಾವ ಥರ ಮಾಡಬೇಕು ಆ ಥರ ಹೇಳಿ, ಅದೇ ಥರ ಮಾಡ್ತೀನಿ. ಸೊ ನೋಡೋಣ. See you all in the next video. Tata, bye bye.